ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸ್ಟ್ಯಾನ್ಫೋರ್ಡ್ ಅಕಾಡೆಮಿಯಿಂದ ಇವತ್ತು ನಾವು ಬಹುಪದೋಕ್ತಿಯ ಒಂದು ಅಧ್ಯಯನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ, ಆಲ್ರೆಡಿ ಇವಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಈ ಪಾಲಿನೋಮಿಯಲ್ ಬಗ್ಗೆ ಅಂದರೆ ಬಹುಪದೋಕ್ತಿ ಬಗ್ಗೆ ಕೆಲವು ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಹಾಗಾಗಿ ಇಂದಿನ ಒಂದು ತರಗತಿಯಲ್ಲಿ ಆ ಅಂಶಗಳ ಒಳಗೊಂಡಂತೆ ಅಂದರೆ ಈ ಬಹುಪದೋಕ್ತಿಯ ಮೇಲೆ ಕೆಲವೊಂದು ಅಂಶಗಳನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಆ ಅಂಶಗಳ ಮೇಲೆ ಕೆಲವೊಂದು ಪ್ರಶ್ನೆಗಳು ಹೇಗೆ ಉದ್ಭವ ಆಗುತ್ತೆ ಅಂತ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳುತ್ತಾ, ಹಾಗೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ನಾನು ಒಂದು ಪ್ರಶ್ನೆಗೆ ಹೋಗುತ್ತೇನೆ. ಮತ್ತು ಹಾಗೆ ಈ ಒಂದು ಬಹುಪದೋಕ್ತಿಯು ಕೇವಲ GPA HST ಅಲ್ಲ. ಓಕೆ, ಈ ಟೀಚರ್ ಹುದ್ದೆ ಯಾವುದೇ ಇರಲಿ, ಈ ಒಂದು ಚಾಪ್ಟರ್ ಅಂದರೆ ಈ ಪಾಲಿನೋಮಿಯಲ್ ಬಹುಮುಖ್ಯವಾಗಿರುತ್ತದೆ. TET ಆಗಲಿ, GPA ಆಗಲಿ, HST ಆಗಲಿ, PST ಆಗಲಿ, ಯಾವುದೇ ಎಕ್ಸಾಮ್ ಇದ್ದಲ್ಲಿ ಈ ಲೆಸನ್ ಮೇಲೆ ಅಥವಾ ಈ ಪಾಠದ ಮೇಲುಗಡೆ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತ ಹೇಳುತ್ತಾ ನಾನು ಮುಂದುವರಿತೇನೆ. ನೋಡಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ಹೀಗಾಗಿದೆ: P(x) = x³ ಪ್ಲಸ್ 2x² ಪ್ಲಸ್ 5x⁴ - 6 ಬಹುಪದೋಕ್ತಿಯ ಏನು ಮಹತ್ತಮ ಘಾತ ಬರೆಯಿರಿ. ಮಹತ್ತಮ ಘಾತ ಅಂದರೆ ಗರಿಷ್ಠ ಘಾತಾಂಕ. ಈ ಕೊಟ್ಟಿರುವಂತಹ ಒಂದು ಈ ಬಹುಪದೋಕ್ತಿಯಲ್ಲಿ ಅತ್ಯಂತ ದೊಡ್ಡ ಘಾತಾಂಕ ಯಾವುದು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಇವಾಗ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ಕನ್ಸಿಡರ್ ಮಾಡಲಾಗೋದಿಲ್ಲ. ಹಾಗಾಗಿ ಈ ಚರಕ್ಷರವನ್ನು ಹೊಂದಿರುವಂಥ ಈ ಎಕ್ಸ್ನ ಮೇಲ್ಗಡೆ ಇರುವಂಥ ಘಾತಾಂಕವು ಅತ್ಯಂತ ದೊಡ್ಡದು ಯಾವುದಾಗಿರುತ್ತದೋ ಅದು ಮಹತ್ತಮ ಘಾತಾಂಕ ಆಗಿರುತ್ತದೆ ಅಂತ ಹೇಳುತ್ತಾ ಇದರ ಉತ್ತರ 4 ಆಗಿದೆ. ಈ ಮೊದಲನೇ ಪ್ರಶ್ನೆ ಇದು ಬೇಸಿಕ್, ಇದು ಕಾಮನ್ ಆಗಿ ಬೇಸಿಕ್ನಲ್ಲಿ ಬಂದಿರುತ್ತೆ. ಇದು ಬೇಸಿಕ್ ಕ್ವಶನ್. ಓಕೆ, ಅದೇ ರೀತಿಯಾಗಿ ನಮಗೆ ಎರಡನೇ ಪ್ರಶ್ನೆ ಇದೆ ನೋಡಿ: P(x) = x (x² ಪ್ಲಸ್ 2x ಪ್ಲಸ್ 3x - 5 ಈ ಒಂದು ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತಾಂಕ ಅಂದರೆ ಮಹತ್ತಮ ಘಾತಾಂಕ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಇದು ಆಲ್ರೆಡಿ ಏನು ಬಿದ್ದೆಪ್ಪ ಅಂದರೆ ಇದೇನಿದೆ, ಇದು ಒಂದು ಬಹುಪದೋಕ್ತಿ. ಇದನ್ನೋ ಇಲ್ಲೋ ಚೆಕ್ ಮಾಡಬೇಕು ಮೊದಲು. ಓಕೆ ಸಿ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಹೊರಗಡೆ ಇದೆ. ಓಕೆ, ಈ ಎಕ್ಸ್ ಒಳಗಡೆ ಇದೆ x². x ಅಂದರೆ ಏನಾಗುತ್ತೆ, ಇಲ್ಲಿ x³ ಆಗುತ್ತೆ. ಓಕೆ, x³ ಮತ್ತು x × 2x 2x² ಮತ್ತು ಪ್ಲಸ್ 3x - 5 ಆ್ಯಸ್ ಇಟ್ ಈಸ್. ಅಂದರೆ x³ ಪ್ಲಸ್ 2x² ಪ್ಲಸ್ 3x - 5 ಈ ಕೊಟ್ಟಂಥ ಬಹುಪದೋಕ್ತಿಯಲ್ಲಿ ಅತ್ಯಂತ ದೊಡ್ಡ ಅಥವಾ ಗರಿಷ್ಠ ಘಾತಾಂಕ ಯಾವುದು? ಇಲ್ಲಿ 3 ಆಗಿದೆ. ಓಕೆ, ಹಾಗಾಗಿ ಆದ್ದರಿಂದ ಮಹತ್ತಮ ಘಾತಾಂಕ ಎಷ್ಟು? ಇಲ್ಲಿ 3 ಅಥವಾ 3 ಆನ್ಸರ್ ಆಗಿದೆ. ಇದು ಎರಡನೇ ಟೈಪ್ ಕ್ವಶನ್. ಇದು ನೋಡಿ, ಡೈರೆಕ್ಟ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಡೈರೆಕ್ಟ್ ಇದೆ. ಎರಡನೇ ಪ್ರಶ್ನೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಅನಂತರ ನಾವು ಉತ್ತರವನ್ನು ಹುಡುಕುವುದು ಇದೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯಲ್ಲಿ ನೋಡಿ, P(y) ವೇರಿಯಬಲ್ ಇದೆ. ಅಲ್ಲಿ x ಕೊಟ್ಟಿದ್ದಾರೆ, ಇಲ್ಲಿ y ಕೊಟ್ಟಿದ್ದಾರೆ. P(y) = y⁴ ಪ್ಲಸ್ 3y² ಪ್ಲಸ್ y / 4. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಥವಾ ಕೆಲವು ಸ್ಪರ್ಧಾ ಮಿತ್ರರು ಏನು ಮಾಡ್ತಾರೆ ಅಂದರೆ, ನಮಗೆ ಮಹತ್ತಮ ಘಾತಾಂಕ ಅಂದರೆ ಒಂದೇ ತಲೆಯಲ್ಲಿರುತ್ತೆ. ಅತ್ಯಂತ ದೊಡ್ಡದು ಯಾವುದು ಪವರ್ ಆಗಿರುತ್ತೆ ಅದೇ ಉತ್ತರ ಆಗಿರುತ್ತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಮೊದಲನೇ ಪ್ರಶ್ನೆಯಲ್ಲಿ ಅತ್ಯಂತ ದೊಡ್ಡದು ಯಾವುದು? ಇಲ್ಲಿ 4 ಇದೆ, ಹಾಗಾಗಿ 4 ಬರೆದೇವೆ. ಅತ್ಯಂತ ಇಲ್ಲಿ ಕೂಡ ಈಗ ಅತ್ಯಂತ ದೊಡ್ಡದು ಯಾವುದಿದೆ? 3 ಬರ್ತೀವಿ. ಓಕೆ, ಬಟ್ ಎರಡನೇ ಪ್ರಶ್ನೆಯಲ್ಲಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ ನಮಗೊಂದು ಈಕ್ವೇಷನ್ ಬರುತ್ತೆ. ಆ ಈಕ್ವೇಷನ್ ಡಿಪೆಂಡ್ ಮೇಲೆ ನಾವು ಆನ್ಸರ್ ಬರೀತೀವಿ. ಅದೇ ಥರ ಇಲ್ಲಿ ನೋಡಿ, ಅಲ್ಲಿ ಇಂಟುದಲ್ಲಿ ಐತಿ, ಇಲ್ಲಿ ಡಿವೈಡ್ನಲ್ಲಿದೆ, ಭಾಗಾಕಾರ ರೂಪದಲ್ಲಿ ಇದೆ. ಹಾಗಾಗಿ ನಾವು ಡೈರೆಕ್ಟಾಗಿ 4 ಅಂತ ಬರೆದರೆ ಉತ್ತರ ತಪ್ಪ ಆಗುತ್ತದೆ. ಹಾಗಾಗಿ ಈಗ ನೋಡಿ, P(y) = y⁴ ಪ್ಲಸ್
3y² ಪ್ಲಸ್ y ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ y. ಓಕೆ, ಈ y ಎಲ್ಲ ಪದಗಳಿಗೆ ಸಂಬಂಧಪಟ್ಟಿರ್ತದೆ, ಎಲ್ಲ ಪದಗಳಿಗೆ ಸಂಬಂಧಪಟ್ಟಿರ್ತದೆ. ಹಾಗಾಗಿ ಇಲ್ಲಿ ನೋಡಿ y ಟು ದಿ ಪವರ್ 4 ಡಿವೈಡ್ ಬೈ y ಪ್ಲಸ್ 3y² ಬೈ y ಪ್ಲಸ್ y ಡಿವೈಡ್ ಬೈ y. ಓಕೆ, ಇವಾಗ ನೋಡಿ ಈ ಪಾರ್ಟ್ ನೋಡಿ, y ಎಷ್ಟಿವೆ ಇಲ್ಲಿ 4 ಇವೆ, ಅಂದರೆ y ಇಂಟು y ಡಿವೈಡೆಡ್ ಬೈ ಕೆಳಗಡೆ ಎಷ್ಟಿದೆ y ಇಲ್ಲಿ y ಒಂದಿದೆ, y ಕ್ಯಾನ್ಸಲ್, ಎಷ್ಟು ಉಳಿದು y ಇಲ್ಲಿ ಎಷ್ಟು ಉಳಿದಿವೆ ಇವಾಗ 3 ಉಳಿದು. ಓಕೆ, ಇಲ್ಲಿ ನೋಡಿ y³. ಅದೇ ಥರ ಇಲ್ಲಿ y ಎಷ್ಟಿವೆ ಇಲ್ಲಿ 2 ಇವೆ, y ಇಂಟು y ಡಿವೈಡ್ ಬೈ y ಕ್ಯಾನ್ಸಲ್, ಎಷ್ಟು ಉಳಿದು y ಇಲ್ಲಿ y1 ಅದ್ರ ಜೊತೆ 3 ಇದೆ 3y ಪ್ಲಸ್ y ಕ್ಯಾನ್ಸಲ್, ಏನು ಉಳಿತು ಇಲ್ಲಿ 1. ಓಕೆ, ಒಟ್ಟಾಗಿ ಹೇಳಬೇಕಾದ್ರೆ ಇಲ್ಲಿ ಒಂದು ಇಕ್ವೇಷನ್ ಬಂದಿದೆ y³ ಪ್ಲಸ್ 3y ಪ್ಲಸ್ 1. ಇಲ್ಲಿ ಏನಿಲ್ಲಪ್ಪ ಅಂದರೆ 1 ಇರುತ್ತೆ. ಹಾಗಾಗಿ ಇಲ್ಲಿ ಅತ್ಯಂತ ದೊಡ್ಡ ಘಾತಾಂಕ ಎಷ್ಟು ಇಲ್ಲಿ 3 ಆಗಿದೆ. ಹಾಗಾಗಿ ಮಹತ್ತಮ ಘಾತಾಂಕ ಯಾವುದಪ್ಪ ಅಂದರೆ ಇಲ್ಲಿ 3 ಆಗಿದೆ. ಇದು 3ನೇ ಟೈಪ್ ಕ್ವಶನ್ ಆಗಿರುತ್ತದೆ. ಅದೇ ಥರ ಇಲ್ಲೂ ಕೂಡ ಡಿವೈಡರ್ನಲ್ಲಿದೆ. ಓಕೆ, ಇದನ್ನು ಕೂಡ ಭಾಗಕ ರೂಪದಲ್ಲಿದೆ. ಇಲ್ಲಿ ನೋಡಿ t⁸ ಮೈನಸ್ 3t ಟು ದಿ ಪವರ್ 7 ಪ್ಲಸ್ 2t ಟು ದಿ ಪವರ್ 5 ಮೈನಸ್ 6t² ಡಿವೈಡ್ ಬೈ t². ಈ t² ಎಂಬುದು ಎಲ್ಲ ಪದಗಳಿಗೆ, ಅಂಶದಲ್ಲಿರುವಂಥ ಎಲ್ಲ ಪದಗಳಿಗೆ ಸಂಬಂಧಪಟ್ಟಿರುತ್ತದೆ. ಹಾಗಾಗಿ ಇವಾಗ ನೋಡಿ ಇಲ್ಲಿ ಈ t² ನೋಡಿ ಇಲ್ಲಿ ಎಲ್ಲ ಪದಗಳಿಗೆ ಸಂಬಂಧಪಟ್ಟಿರ್ತದೆ. ಎಲ್ಲ ಪದಗಳು ಬರ್ಕೊಂಡ ನಂತರ ಇವಾಗೆಲ್ಲ t ಎಷ್ಟಿವೆ ಇಲ್ಲಿ 8 ಟೈಮ್ಸ್ ಇವೆ. ಓಕೆ, 8 ಟೈಮ್ಸ್ ಟಿ ಇವೆ, ಅದರಲ್ಲಿ ಇಲ್ಲಿ ಕೆಳಗಡೆ ಎಷ್ಟಿವೆ 2 ಟೈಮ್ಸ್ ಅಂದರೆ 8 ಟೈಮ್ಸ್ನಲ್ಲಿ 2 ಟೈಮ್ಸ್ ಟಿ ತೆಗೆದ್ರೆ ಎಷ್ಟು ಉಳಿತೆ 6 ಟೈಮ್ಸ್ ಬರುತ್ತೆ. ಹಾಗಾಗಿ t ಟು ದಿ ಪವರ್ 6. ಇಲ್ಲಿ 7 ಟೈಮ್ ಇದೆ, ಇಲ್ಲಿ 2 ಟೈಮ್ ಇದೆ. 7ನಲ್ಲಿ 2 ತೆಗೆದುಹಾಕಿ ಏನು ಬರುತ್ತೆ ಇಲ್ಲಿ 2 ಟು ದಿ ಪವರ್ 5. ಇಲ್ಲಿ 5 ಟೈಮ್ ಇದೆ, ಇಲ್ಲಿ 2 ಟೈಮ್ ಇದೆ. 5 ಮೈನಸ್ 2 ಮೀನ್ಸ್ 3. ಇಲ್ಲಿ 2 ಕ್ಯಾನ್ಸಲ್ ಮೈನಸ್ 6. ಹಾಗಾಗಿ ಒಟ್ಟಾಗಿ ಹೇಳಬೇಕಾದ್ರೆ ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಇಲ್ಲಿ 3 ಇದೆ. ಆನ್ಸರ್ ಯಾವುದು ಈಗ? ಆನ್ಸರ್ 6 ಆಗಿದೆ. ಆನ್ಸರ್ 6. ನೆಕ್ಸ್ಟ್ ಇದು ನೋಡಿ, ವರ್ಗಾತ್ಮಕ ಬಹುಪದಕ್ತಿಯ p ಆಫ್ x ಇಸ್ ಈಕ್ವಲ್ ಟು x² ಮೈನಸ್ 9x ಪ್ಲಸ್ 20 ಆ್ಯಂಡ್ f ಆಫ್ 0ನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಬೆಲೆ ಎಷ್ಟು? ಇವಾಗ ನೋಡಿ, ಇದು ನಮಗೆ ಬಹುಪದಕ್ತಿ ಕೊಟ್ಟಿದ್ದಾರೆ. ಒಂದು ಏನು ಕೊಟ್ಟಿದ್ದಾರೆ? f ಆಫ್ x ಇಸ್ ಈಕ್ವಲ್ ಟು x² ಮೈನಸ್ 9x ಪ್ಲಸ್ 20. ಈ ನಮಗೆ f0 ಅಂತ ಕೇಳ್ತಿದ್ದಾರೆ. ಅಂದರೆ ಈ ಎಕ್ಸ್ ಪ್ಲೇಸ್ನಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ 0 ಕೊಟ್ಟಿದ್ದಾರೆ. ಓಕೆ, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮತ್ತು ನಮಗೆ ಇಲ್ಲಿ 0 ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ಈ ಈಕ್ವೇಷನಲ್ಲಿ ಈ ಬಹುಪದಕ್ತಿಯಲ್ಲಿ ಎಲ್ಲಿ ನಿಮ್ಮ ಎಕ್ಸ್ ವೇರಿಯಬಲ್ ಕಾಣುತ್ತೆ ಆ ಒಂದು ಜಾಗದಲ್ಲಿ, ಆ ಪ್ಲೇಸ್ನಲ್ಲಿ 0 ಪುಟ್ ಮಾಡಬೇಕು. ಇಲ್ಲಿ ನೋಡಿ, ಓಕೆ, ಇದು ಕೊಟ್ಟಂಥ ನಮಗೆ ಬಹುಪದಕ್ತಿ. ಎಕ್ಸ್ ಎಲ್ಲಿದೆ ಅಲ್ಲಿ 0 ಪುಟ್ ಮಾಡಿ. ಎಕ್ಸ್ ಎಲ್ಲಿದೆ 0, ಎಕ್ಸ್ ಎಲ್ಲಿದೆ 0. ಹಾಗಾಗಿ 0² 9 ಇಂಟು 0 ಪ್ಲಸ್ 20. 0² ಬಲ್ಲಿ 0, 9 ಇಂಟು 0 0, 20 ಆಸ್ ಇಟ್ ಈಸ್. ಅಂದರೆ f ಆಫ್ 0 ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಇಲ್ಲಿ 20. ಆನ್ಸರ್ f ಆಫ್ 0 ಈಸ್ ಈಕ್ವಲ್ ಟು 20. ನೆಕ್ಸ್ಟ್, ಈ ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವ y ಈಸ್ ಈಕ್ವಲ್ ಟು p ಆಫ್ x. ಓಕೆ, ಇದು y, ಇದು x. ಓಕೆ, ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಅಂದರೆ ಈ ಒಂದು ಗ್ರಾಫ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಒಂದು ಗ್ರಾಫ್ ಇದೆ ಅಂತ ತಿಳ್ಕೊಳ್ಳಿ. ಈ ಗ್ರಾಫಿನಲ್ಲಿ ಎಕ್ಸ್ ಎಕ್ಸಿಸ್ನಲ್ಲಿ ಎಷ್ಟು ಟೈಮ್ ಇಂಟರ್ಸೆಕ್ಟ್ ಆಗಿದೆ, ಇಂಟರ್ಸೆಕ್ಟ್ ಅಂದರೆ ಕಟ್ ಆಗಿದೆ ನೋಡಿಕ, ಇದು ಒಂದು ಲೈನ್ ಹೋಗಿದೆ ಈ ಥರ. ಇಲ್ಲಿ ಇದು ಎಕ್ಸ್ ಎಕ್ಸಿಸ್, ಇದು ಎಕ್ಸ್ ಎಕ್ಸಿಸ್. ಇವಾಗ ನೋಡಿ ಎಷ್ಟು ಟೈಮ್ ಇಂಟರ್ಸೆಕ್ಟ್ ಕಟ್ ಆಗಿದೆ ಈ ಲೈನಿಗೆ? 1 ಟೈಮ್, 2 ಟೈಮ್, 3 ಟೈಮ್. ಹಾಗಾಗಿ ಎಷ್ಟಿವೆ ಇಲ್ಲಿ ಸೊನ್ನೆತೆಗಳು? 3 ಆಗಿವೆ. ಸೊನ್ನೆತೆಗಳ ಸಂಖ್ಯೆ ಎಷ್ಟು? 3. ಸೊನ್ನೆತೆಗಳ ಸಂಖ್ಯೆ 3 ಆನ್ಸರ್. ನೆಕ್ಸ್ಟ್, ಸೊನ್ನೆತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ,
ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಕ್ರಮವಾಗಿ -2 -8 -2 -8 ಆಗಿದೆ. ಆಗಿರುವ ವರ್ಗ ಬಹುಪದಕ್ತಿಯು ಅಂದರೆ ವರ್ಗ ಬಹುಪದಕ್ತಿ ax² + bx + c ಇದೆಯಲ್ಲ, ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಈ ಒಂದು ಸಮೀಕರಣ ಯಾವುದಿದೆ ನೋಡಿ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಮೊಟ್ಟ ಮೊದಲನೇದಾಗಿ ಕೊಟ್ಟಂಥ ಈ ಕ್ವಶನಲ್ಲಿ ಶೂನ್ಯತೆಗಳ ಮೊತ್ತ ಅಂದರೆ -2 ಅಂದರೆ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ -2 ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ 8 ಕೊಟ್ಟಿದ್ದಾರೆ. ನಮಗೊಂದು ಫಾರ್ಮುಲಾ ಬರುತ್ತೆ, ವರ್ಗ ಬಹುಪದಕ್ತಿಯ ಒಂದು ಸಮೀಕರಣ ರಚನೆ ಮಾಡಬೇಕು. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ. ಅದಕ್ಕೆ ನಾನು ನಿನ್ನೆ ಹಿಂದಿನ ತರಗತಿಯಲ್ಲಿ ಏನಪ್ಪ ಅಂದರೆ ಈ ಸಂಬಂಧಪಟ್ಟ ಕೆಲವೊಂದು ಅಂಶಗಳು ಇಂಪಾರ್ಟೆಂಟ್ ಇವೆ, ಅದರ ಮೇಲ್ಗಡೆ ಈ ಪ್ರಶ್ನೆಗಳು ಹೊಂದಿವೆ. ಓಕೆ, ಅಲ್ಲೇನಿದೆಯಪ್ಪ ಅಂದರೆ x² - ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ. ಈ ಒಂದು ಸಮೀಕರಣದ ಮೂಲಕ ನಾವು ಒಂದು ವರ್ಗ ಬಹುಪದಕ್ತಿ ರಚನೆ ಮಾಡ್ಬೋದು. ಇಲ್ಲಿ ನೋಡಿ, ವರ್ಗ ಬಹುಪದಕ್ತಿಯು x² ಇದು ಇಂಪಾರ್ಟೆಂಟ್ ಇದೆ ನೋಡ್ರಿ. ವರ್ಗ ಬಹುಪದಕ್ತಿಯು x² ಬ್ರಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು? ಶೂನ್ಯತೆಗಳ ಮೊತ್ತ ಅಂದಂಗೆ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ ಅಂದ್ರೇನು? ಶೂನ್ಯತೆಗಳ ಗುಣಲಬ್ಧ. ಆಲ್ರೆಡಿ ನಮ್ಗೆ ಗೊತ್ತಿದೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ ಇಲ್ಲಿ? -2. ಇಲ್ಲಿ ಪುಟ್ ಮಾಡಿ. ಈಗ x² ಮೈನಸ್ ಆ್ಯಸ್ ಇಟ್ ಈಸ್, ಆಲ್ಫಾ ಪ್ಲಸ್ ಬೀಟಾ ಅಂದರೆ -2 ಬರ್ಕೊಳ್ಳಿ. x ಆ್ಯಸ್ ಇಟ್ ಈಸ್ ಪ್ಲಸ್ ಆ್ಯಸ್ ಇಟ್ ಈಸ್, ಆಲ್ಫಾ ಇಂಟು ಬೀಟಾ ಮೀನ್ಸ್ 8. x² ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು x 2x ಪ್ಲಸ್ 8. ನಿಮ್ಮ ಉತ್ತರ x² ಪ್ಲಸ್ 2x ಪ್ಲಸ್ 8 ಆಗಿರುತ್ತದೆ. ನೆಕ್ಸ್ಟ್ ಇವಾಗ ನೋಡಿ. ಓಕೆ, ಇದನ್ನು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಕಾರಣ ಇಷ್ಟೇ, ಕೆ ವ್ಯಾಲ್ಯೂ p ಆಫ್ x ಈಸ್ ಈಕ್ವಲ್ ಟು x² - x ಪ್ಲಸ್ ಕೆ. ಬಹುಪದಕ್ಕೆ ಒಂದು ಶೂನ್ಯತೆಯು 2 ಆದರೆ ಕೆ ನ ಬೆಲೆ ಎಷ್ಟು? ಇದು GPSTRನಲ್ಲಿ ಪ್ರಶ್ನೆ ಬರುವ ಚಾನ್ಸ್ ತುಂಬ ಇದೆ. ಓಕೆ, ಕೆ ಬೆಲೆ, ಓಕೆ, ಎಕ್ಸ್ ಬೆಲೆ, y ಮುಂದೆ ಹೇಳ್ತೀನಿ ನಾನು. ಒಂದೊಂದು ಪ್ರಶ್ನೆಗಳು ಕೂಡ ಭಾಳ ಮುಖ್ಯವಾಗಿರುತ್ತವೆ. ಓಕೆ, ಇವಾಗ ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ ಇಲ್ಲಿ? p ಆಫ್ x ಈಸ್ x² - x ಪ್ಲಸ್ ಕೆ. ಬಹುಪದಕ್ಕೆ ಒಂದು ಶೂನ್ಯತೆಯು ಎಷ್ಟಾಗಿದೆ ಇಲ್ಲಿ? 2 ಆದರೆ ಕೆ ಬೆಲೆ ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಒಂದು ಶೂನ್ಯತೆ ಅಂದರೆ ನಿಮಗೆ ಎಕ್ಸ್ ಬೆಲೆ ಕೊಟ್ಟಿದ್ದಾರೆ ಇಲ್ಲಿ ಅಂದಂಗೆ ಅರ್ಥ. p ಆಫ್ x ಈಸ್ ಈಕ್ವಲ್ ಟು x² - x ಪ್ಲಸ್ ಕೆ. ಎಕ್ಸ್ ಬೆಲೆ ಕೊಟ್ಟಿದ್ದಾರೆ. ಆ ಎಕ್ಸ್ ಬೆಲೆ ಕೊಟ್ಟಿದಾಗ ಈ ಕೊಟ್ಟಂಥ ಒಂದು ಇಕ್ವೇಷನಲ್ಲಿ ಎಕ್ಸ್ 2 ಆಗಿದೆ. ಅಂದರೆ ಎಕ್ಸ್ ಎಲ್ಲೆಲ್ಲಿ ನಿಮಗೆ ಕಾಣುತ್ತೆ ಅಲ್ಲಿ ಎಕ್ಸ್ ಬೆಲೆಯನ್ನು ನಾವು ಹಾಕಿದಾಗ, ಇವಾಗ ನೋಡಿ x² - x ಪ್ಲಸ್ ಕೆ ಈಸ್ ಈಕ್ವಲ್ ಟು 0. ಯಾವಾಗಲೂ 0 ಯಾಕೆ ಬರೀತೀವಪ್ಪ ಅಂದ್ರೆ ಈ ಪಾಲಿನೋಮಿಯಲ್ ಅಂದರೆ ಈ ಬಹುಪದಕ್ತಿಯು ಯಾವಾಗಲೂ 0ಕ್ಕೆ ಸಮನಾಗಿರುತ್ತದೆ. ಓಕೆ, ಇವಾಗ ಎಕ್ಸ್ ಬೆಲೆ ಎಷ್ಟಿದೆ? ಈಗ ಎಕ್ಸ್ ಬೆಲೆ 2. ನೋಡಿ ಇಲ್ಲಿ 2² ಮೈನಸ್ ಬ್ರ್ಯಾಕೆಟ್ 2 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. 2² ಅಂದರೆ 4 -2 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. 4ರಲ್ಲಿ 2 ಅಂದರೆ 2 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. ಕೆ ಈಸ್ ಈಕ್ವಲ್ ಟು -2. ಈ ರೀತಿ ನಾವು ಸಾಲ್ವ್ ಮಾಡಬಹುದು. ಓಕೆ, ವಿವರಣಾತ್ಮಕ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ಪ್ರಶ್ನೆಗಳು ಬರುವ ಚಾನ್ಸ್ ತುಂಬ ಇದೆ. ಹಾಗಾಗಿ ಸ್ವಲ್ಪ ನೋಡಿ. ನೆಕ್ಸ್ಟ್ ಇದು ನೋಡಿ, ಅದೇ ಸ್ವಲ್ಪ ಚೇಂಜಸ್. p ಆಫ್ x ಈಸ್ ಈಕ್ವಲ್ ಟು kx² ಪ್ಲಸ್ 2x ಪ್ಲಸ್ 3k. ಓಕೆ, ಈ ಬಹುಪದಕ್ತಿಯು ಶೂನ್ಯತೆಗಳ ಮೊತ್ತ ಅಂದ್ರೇನು? ಆಲ್ಫಾ ಪ್ಲಸ್ ಬೀಟಾ ಅಂದ ಅರ್ಥ. ಅದರ ಶೂನ್ಯತೆಯ ಗುಣಲಬ್ಧ ಅಂದರೆ ಯಾವುದು? ಆಲ್ಫಾ ಇಂಟು ಬೀಟಾ. ನೋಡಿ,
ಒಂದು ಬಹುಪದೋಕ್ತಿ ಸೊನ್ನೆತೆಗಳ ಮೊತ್ತವು ಅದರ ಸೊನ್ನೆತೆ ಗುಣಲಬ್ಧ ಸಮನಾಗಿದೆ. ಹಾಗಾದರೆ ಕೆ ಬೆಲೆ ಎಷ್ಟು ಅಂದರೆ ಇದು ಕಂಡೀಷನ್ ಇದೆ. ಓಕೆ, ನಾವು ಮೊದಲನೇದಾಗಿ ಈ ಕಂಡೀಷನ್ ಮಾಡೋಕ್ಕಿಂತ ಮೊದಲು ಇವಾಗ ನೋಡಿ, ಇದು ನಾವು ಬಹುಪದೋಕ್ತಿಯಲ್ಲಿ ವರ್ಗ ಬಹುಪದೋಕ್ತಿ ಅಂತೀವಿ. ಅದು ax² + bx + cಗೆ ಸಮನಾಗಿರುತ್ತದೆ. ಎ ಬೆಲೆ ಏನಿದೆ ಇಲ್ಲಿ, a + k ಇದೆ, ಹಾಗಾಗಿ a = k. ಬಿ ಪ್ಲಸ್ ನೋಡಿ, ಬಿ ಪ್ಲಸ್ ಏನಿದೆ +2 ಇದೆ, +2. ಓಕೆ, ಸಿ ಪ್ಲಸ್ ಏನಿದೆ 3k ಇದೆ, 3k. ಓಕೆ, ನಾವು ಸೊನ್ನೆತೆಗಳ ಮೊತ್ತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಫೈನ್ ಮಾಡಬೇಕು. ಓಕೆ, ಈ ಬೀಟಾ ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಇದಕ್ಕೆ ಸಮನಾಗಿ ಯಾವುದು ಇರುತ್ತೆ, -b/a. ಇದು ಸೊನ್ನೆತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಇವಾಗ ನೋಡಿ, ಇಲ್ಲಿ ಸೊನ್ನೆತೆಗಳ ಮೊತ್ತ ಕಂಡುಹಿಡಬೇಕಾದ್ರೆ ಆಲ್ಫಾ ಪ್ಲಸ್ ಬೀಟಾ -b/a. ಓಕೆ, ಆಲ್ಫಾ ಪ್ಲಸ್ ಬೀಟಾ ಬಿ ಬೆಲೆ ಎಷ್ಟಿದೆ 2, ಇಲ್ಲಿ ಮೈನಸ್ ಇದೆ ಆಲ್ರೆಡಿ. ಓಕೆ, ಮೈನಸ್ ಬಿ ಬೆಲೆ ಎಷ್ಟು 2 ಇದೆ /k. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಬೆಲೆ ಎಷ್ಟು ಬಂತು -2/k. ಅದೇ ಥರ ಸೊನ್ನೆತೆಗಳ ಗುಣಲಬ್ಧ ಫಾರ್ಮುಲಾ ಏನಿದೆ ಇಲ್ಲಿ, ಫಾರ್ಮುಲಾ ಆಲ್ಫಾ ಇಂಟು ಬೀಟಾ c/a. ಓಕೆ, ಆಲ್ಫಾ ಇಂಟು ಬೀಟಾ, ಸಿ ಬೆಲೆ ಏನಿದೆ ಇಲ್ಲಿ, ಸಿ ಬೆಲೆಯು 3k ಆ್ಯಂಡ್ ಎ ಬೆಲೆ ಏನಿದೆ ಇಲ್ಲಿ k ಇದೆ. ಓಕೆ, ಇವಾಗ ನೋಡಿ ಇದು ಕೆ ಕ್ಯಾನ್ಸಲ್. ಆಲ್ಫಾ ಇಂಟು ಬೀಟಾ ಏನು ಬಂತು ಇವಾಗ 3 ಬಂತು. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಏನು ಬಂತು -2/k. ಎಸ್, ಆ್ಯಂಡ್ ಆಲ್ಫಾ ಇಂಟು ಬೀಟಾ ಅಂದರೆ ಬಂತು ನಿಮಗೆ 3 ಬಂತು. ಈ ಪ್ರಶ್ನೆಯ ಪ್ರಕಾರ ಈ ಮೊತ್ತವು ಗುಣಲಬ್ಧಕ್ಕಿಂತ ಇದೆ ಸಮನಾಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ, ಸೊನ್ನೆತೆಗಳ ಮೊತ್ತ ಸೊನ್ನೆತೆಗಳ ಗುಣಲಬ್ಧಕ್ಕೆ ಏನಾಗಿದೆ ಇಲ್ಲಿ ಸಮನಾಗಿದೆ. ಹಾಗಾದರೆ ಇಲ್ಲಿ ನೋಡಿ, -2/k = 3. ಓಕೆ, ಇಲ್ಲಿ ಏನಿಲ್ಲಪ್ಪ ಅಂದ್ರೆ ಏನು ಬರುತ್ತೆ, ಇಲ್ಲಿ 1 ಇರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ -2 × 1 ಆ್ಯಂಡ್ 3 × k. -2 × 1 ಅಂದರೆ -2 = 3 × k ಅಂದರೆ 3k. -2 ಈ 3 ಇಂಟುದಲ್ಲಿದೆ, ಈ ಕಡೆ ತಂದರೆ ಏನಾಗ್ತದೆ ಡಿವೈಡ್ ಆಗುತ್ತೆ, ಉಳಿತೇವೆ ನಮಗೆ k. ಹಾಗಾಗಿ k ಬೆಲೆ ಎಷ್ಟು ಬಂತು ಈಗ -2/3. ನೋಡಿ, ಇನ್ನೊಂದು p(x) = x² - 2x - 8. ಇದು ಒಂದು ಬಹುಪದೋಕ್ತಿ ಇದೆ. ಈ ಬಹುಪದೋಕ್ತಿಯ ಸೊನ್ನೆತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಅಂತ ಹೇಳ್ತಾರೆ. ಓಕೆ, ಎ ಬೆಲೆ 1, ಬಿ ಬೆಲೆ -2, ಸಿ ಬೆಲೆ -8. ಸೊನ್ನೆತೆಗಳ ಮೊತ್ತ ಫಾರ್ಮುಲಾ ಏನಿದೆ ಇಲ್ಲಿ ನಮಗೆ, ಆಲ್ಫಾ ಪ್ಲಸ್ ಬೀಟಾ -b/a. ರೈಟ್, ನೋಡಿರಿ, ಮೈನಸ್ ಆ್ಯಸ್ ಇಟ್ ಈಸ್. ಬಿ ಅಂದರೆ -2 ಬರ್ಕೊಳ್ಳಿ. ಎ ಅಂದರೆ 1, -× ಪ್ಲಸ್ ಬಂತು. ಓಕೆ, ಏನು ಬಂತು ಆನ್ಸರು, ಆಲ್ಫಾ ಪ್ಲಸ್ ಬೀಟಾ ಅಂದರೆ 2. ಇದು ನಿಮ್ಮ ಉತ್ತರ. ನೆಕ್ಸ್ಟ್, f(x) = 2x² - 3x + k. ಬಹುಪದೋಕ್ತಿಯ ಸೊನ್ನೆತೆಗಳ ಗುಣಲಬ್ಧ 3 ಆದರೆ k ಬೆಲೆಯನ್ನು ಕಂಡುಹಿಡಿಯಿರಿ. ಸೊನ್ನೆತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ = 3 ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕ, ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅಂದರೆ 3 ಕೊಟ್ಟಿದ್ದಾರೆ. ಎ ಬೆಲೆ 2, ಬಿ ಬೆಲೆ -3, ಸಿ ಬೆಲೆ k. ಗುಣಲಬ್ಧ ಫಾರ್ಮುಲಾ ಆಲ್ಫಾ ಇಂಟು ಬೀಟಾ c/a. ಇದು ಆಲ್ರೆಡಿ ಗಿವನ್ ಇದೆ ನಿಮಗೆ. ಆಲ್ಫಾ ಇಂಟು ಬೀಟಾ ಅಂದರೆ ಎಷ್ಟು, ಗುಣಲಬ್ಧ 3 ಇದೆ, c/a. ಫಾರ್ಮುಲಾ ಆಲ್ಫಾ ಇಂಟು ಬೀಟಾ c/a. ಫಾರ್ಮುಲಾ ಆಲ್ಫಾ ಇಂಟು ಬೀಟಾ ಮೀನ್ಸ್ 3, ಸಿ ಅಂದರೆ ಏನು k ಇದೆ, ಎ ಬೆಲೆ ಎಷ್ಟಿದೆ 2 ಇದೆ. 2 ಈ ಕಡೆ ಒಯ್ಯಿರಿ, ಏನಾಗುತ್ತೆ ಇಂಟು ಆಗುತ್ತೆ. 3 2s ಆರ್ 2 3s 6. ಕೆ ಬೆಲೆ ಎಷ್ಟು ಬಂತು, ಕೆ ಬೆಲೆ 6. ಈ ರೀತಿ ಪ್ರಶ್ನೆಗಳು ಬರುತ್ತೆ. GPSTR ಹಳೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ. GPSTR, HSTR,
ಈ ಪಾಲಿನೋಮಿಯಲ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೇ ತಿಂಗಳಲ್ಲಿ ಟಿ ಟಿ ಕರಿತಾ ಇದ್ದರೆ ಅದರಲ್ಲೂ ಕೂಡ ಈ ಚಾಪ್ಟರ್ ಮೇಲೆ 2ರಿಂದ 1 ಅಥವಾ 2 ಪ್ರಶ್ನೆಗಳು ಕಂಪಲ್ಸರಿ ಫಿಕ್ಸ್ ಕ್ವಶನ್. ಓಕೆ, ಈ ಪ್ರಶ್ನೆ ಪತ್ರಿಕೆ 2 GPS ಇರೋದ ಕಾರಣ ಅಲ್ಲಿ ವಿವರಣಾತ್ಮಕ ಬರಲೇಬೇಕು. ಈ ರೀತಿ ಪ್ರಶ್ನೆಗಳು ಬರೋ ಸಾಧ್ಯತೆ ತುಂಬ ಇದೆ. ಹಾಗಾಗಿ ದಯಮಾಡಿ ಏನಪ್ಪ ಅಂದರೆ ಈ ರೀತಿ ಪ್ರಶ್ನೆಗಳನ್ನು ಕೂಡ ಹೆಚ್ಚಾಗಿ ನೀವು ಏನಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಹಾಗೆಯೇ ಮತ್ತು ನಂದು ಒಂದು ಈ ಯೂಟ್ಯೂಬ್ ಚಾನಲ್ ಸ್ಟ್ಯಾನ್ಫೋರ್ಡ್ ಅಕಾಡೆಮಿ UPSC ಅಂತಿದೆ, ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೂ ಮತ್ತು ಇದೇ ಸ್ಟ್ಯಾನ್ಫೋರ್ಡ್ ಅಕಾಡೆಮಿಯ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅದನ್ನು ಜಾಯಿನ್ ಆಗಿ ಅಂತ ಹೇಳುತ್ತಾ ಓಕೆ, ಇಂದಿನ ಒಂದು ಸೆಷನ್ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ಒಂದು ಪಾರ್ಟ್ 8ಅಲ್ಲಿ ಇದರ ಮುಂದಿನ ಭಾಗದಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಹೇಗೆ ಬರುತ್ತೆ ಅಂತೇಳಿ ಮುಂದಿನ ಒಂದು ಸೆಷನ್ನಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳುತ್ತಾ ಓಕೆ, ಇಂದಿನ ಸೆಷನ್ ಮುಕ್ತಾಯಗೊಳ್ತೀನಿ. ನಮಸ್ಕಾರ.